ಎಲ್ಲರೂ ಹೇಗಿದ್ದೀರಾ? ಚಿಕ್ಕ ವಯಸ್ಸಿನಿಂದನೂ ಕೆಲವ್ರಿಗೆ ಕನಸಿರುತ್ತೆ. ಏನಪ್ಪ ಅಂತ ಹೇಳಿದರೆ, ನಾನು ಡಾಕ್ಟ್ರ್ ಆಗಬೇಕು, ನಾನು ಟೀಚರ್ ಆಗಬೇಕು, ನಾನು ಸೈಂಟಿಸ್ಟ್ ಆಗಬೇಕು. ಸ್ಕೂಲ್ ಟೈಮಲ್ಲಿ ನಿಜ ಹೇಳ್ತೀನಿ ಕೇಳಿ, ಟೀಚರ್ ಕೇಳ್ತಿದ್ರು, ವಾಟ್ ಯು ಹ್ಯಾವ್ ಟು ಬಿಕಮ್ ಇನ್ ಫ್ಯೂಚರ್. ನನ್ನ ದೇವ್ರೇ, ನನ್ನ ಫ್ರೆಂಡ್ಸ್ ಎಲ್ಲ ಚೆನ್ನಾಗಿ ಓದೋರು, ನಾನು ಮಾತ್ರ ಆ್ಯಾವ್ರೇಜ್, ಬಿಲೋ ಆ್ಯಾವ್ರೇಜು, ಏನೂ ಬರೋಲ್ಲ, ತಲೆ ಪಿಂಡ ಏನೂ ಇಲ್ಲ. ನಾನು ಮಾತ್ರ ಅವ್ರು ಏನೇನು ಹೇಳ್ತಾಯಿದ್ರು ಅದನ್ನೇ ಕಾಪಿ ಮಾಡಿಕೊಂಡು ಅವ್ರು ಡಾಕ್ಟ್ರ್ ಆಗ್ತಾಳಂತ ನಾನು ಡಾಕ್ಟರ್ ಮ್ಯಾಮ್ ಅಂತ ಹೇಳ್ಬಿಡ್ತಿದ್ದೆ. ಆದರೆ ನನ್ನ ಮನಸ್ಸಲ್ಲಿ ಇದ್ದಿದ್ದು ಒಂದೇ, ನನಗೇನು ಬರುತ್ತೆ, ಎಜುಕೇಷನ್ ಅಂತೂ ಝೀರೋ. ನಮ್ಮಮ್ಮಗೆ ಗೊತ್ತಿಲ್ಲ, ನಮ್ಮಮ್ಮ ಚೆನ್ನಾಗಿ ಓದೋರು, ಓದು ಅಂತ ಅವ್ರಿಗೆ ಹೇಳ್ತಿದ್ದೆ. ನನ್ನ ತಲೆ ಹೊಂಟಿಲ್ಲ ಅಂದರೆ ಏನಮ್ಮ ಮಾಡಲಿ, ನಾನು ಒಂದೇ ಪ್ಲಸ್ ಪಾಯಿಂಟ್ ಇದ್ದಿದ್ದು ನನ್ನ ಮಾತು. ಐ ಹ್ಯಾವ್ ಟು ಬಿಕಮ್ ಅ ಗುಡ್ ಆ್ಯಂಕರ್. ಅಲ್ಲಿಗೂ ಹೋದೆ, ಬನಶಂಕರಿಗೆ ಹೋಗಿದ್ದೆ, ಬ್ಯಾಂಗ್ಳೂರ್ ಚಾನೆಲ್ಗೆ. ಅವರು ಗುಡ್ ಅಂತ ಹೇಳಿ ಬರೋಕ್ಕೆ ಹೇಳಿದ್ರು. ಅವಾಗ ನಿಜ ಹೇಳ್ತೀನಿ ಗುರು, ಅವತ್ತು ನನ್ನ ಹತ್ರ ಒಳ್ಳೆ ಡ್ರೆಸ್ಸಸ್ ಇರಲಿಲ್ಲ, ಆ್ಯಂಕರಿಂಗ್ ಆಗಬೇಕು ಅಂತ ಹೇಳಿದ್ರು. ಒಳ್ಳೆ ಡ್ರೆಸ್ಸಸ್ ಬೇಕಾಗುತ್ತಲ್ಲ, ನನ್ನ ಹತ್ರ ಒಳ್ಳೆ ಡ್ರೆಸ್ಸಸ್ ಇರಲಿಲ್ಲ. ಫೈನ್, ಅದೆಲ್ಲ ಒಂದು ಓಕೆ, ಇಟ್ಸ್ ಅ ಬ್ಯಾಡ್ ಡೇ. ಆದರೆ ಅದು ಹಂಗೆ ಹೋಯಿತು ಅಷ್ಟೇ, ಅದೇನು ಮಾಡೋಕ್ಕಾಗೋದಿಲ್ಲ. ಅದಾದಮೇಲೆ ಫ್ಯಾಮಿಲಿ ಜವಾಬ್ದಾರಿಗಳು ಬರುತ್ತೆ, ಅದಕ್ಕಂತ ನನ್ನ ತಲೆ ಮೇಲೆ ಎಲ್ಲ ಜವಾಬ್ದಾರಿ ಇರಲಿಲ್ಲಮ್ಮ. ಮತ್ತು ಹಿಂಗೆ ಸಪೋರ್ಟ್, ಅಪ್ಪ ಅಮ್ಮನಿಗೆ ಸಪೋರ್ಟ್ ಮಾಡಿಕೊಂಡು, ನನ್ನ ತಮ್ಮ, ನನ್ನ ತಂಗಿ, ನನ್ನ ಫ್ಯಾಮಿಲಿ ಅಂತ ಹಿಂಗೆ ಬಂದ್ಬಿಟ್ಟು ಡೇಸ್ ಹೋಯಿತು ಅಷ್ಟೇ. ಆ್ಯಂಡ್ ದೆನ್ ಈಗ ನನ್ನದೊಂದು ಪುಟ್ಟ ಕನಸಿದೆ. ಏನಪ್ಪ ಅಂತ ಹೇಳಿದರೆ, ನಾನೊಂದು ಶಾರ್ಟ್ ಮೂವಿ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಶಾರ್ಟ್ ಮೂವಿ ಅಂದರೆ ಎಪಿಸೋಡ್ಸ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಅದಕ್ಕೋಸ್ಕರ ನೀವು ಎಲ್ಲರೂ ಸಪೋರ್ಟ್ ನನಗೆ ಬೇಕಾಗುತ್ತೆ. ಅದಕ್ಕೋಸ್ಕರ ನೀವು ಏನು ಮಾಡಬೇಕು ಅಂದರೆ, ನನ್ನ ಬ್ಲಾಗ್ಸ್, ನನ್ನ ಚಾನಲ್ನ ನೀವು ಶೇರ್, ಲೈಕ್, ಸಬ್ಸ್ಕ್ರೈಬ್ ಮಾಡಬೇಕಾಗತ್ತೆ. ಆ ಥರ ಸಪೋರ್ಟ್ ಮಾಡಿದ್ರೆ ನಮಗೂ ಒಂದು ಎಂಕರೇಜ್ಮೆಂಟ್ ಸಿಗುತ್ತಲ್ಲ. ಐ ಡೂ ಹ್ಯಾವ್ ಸಮ್ ಪೀಪಲ್, ನನಗೂ ಕೆಲವೊಂದು ಜನ ಇದ್ದಾರೆ ಸಪೋರ್ಟ್ ಮಾಡೋದಕ್ಕೆ ಅಂತ ಹೇಳಿ ಐ ಕ್ಯಾನ್ ಸ್ಟಾರ್ಟ್ ಅಂತ ಹೇಳ್ತಾ, ಆ ಸ್ಟೋರಿ ಏನಪ್ಪ ಅಂತ ಹೇಳಿದ್ರೆ, ನಾನು ನಿಮ್ಗೆ ಇಲ್ಲೇ ಹೇಳಿಬಿಟ್ರೆ ನೀವು ನನ್ನ ಫಸ್ಟ್ ಎಪಿಸೋಡ್ನೇ ನೋಡೋದೇ ಇಲ್ಲ ನೀವು. ಸೊ ಯು ಹ್ಯಾವ್ ಟು ವೇಟ್ ಫಾರ್ ಇಟ್ ಅಲ್ವಾ. ನನ್ನ ಫಸ್ಟ್ ಎಪಿಸೋಡಲ್ಲಿ ಏನಂತ ನಿಮಗೆ ತಿಳಿಸ್ಕೊಡ್ತೀನಿ. ಸ್ಟೋರಿ ಏನು, ಅದರಲ್ಲಿ ಪಾತ್ರಧಾರರು ಯಾರೆಲ್ಲ ಇದ್ದಾರೆ, ಅಷ್ಟು ದೊಡ್ಡ ಅಮೌಂಟ್ ಕೊಟ್ಟು ಮಾಡೋಷ್ಟು ನಾವಿಲ್ಲ. ಬಟ್ ಆ ಸ್ಟೋರಿ ನಿಜವಾಗ್ಲೂ ಇಷ್ಟ ಆಗುತ್ತೆ. ಇಟ್ಸ್ ಅ ಪ್ಯೂರ್ ಲವ್ ಸ್ಟೋರಿ. ಅದ್ರಲ್ಲಿ ಗೆಸ್ಟ್, ಮೇನ್ ಇಂಪಾರ್ಟೆಂಟ್ ಆ ಗೆಸ್ಟ್ ಯಾರಂತನೂ ತಿಳಿಸ್ಕೊಡ್ತೀನಿ. ಸೊ ಆ ಸ್ಟೋರಿ ಏನು, ಆ ಕತೆ ಏನು, ಆ ಕತೆ ಹೆಸರೇನು, ಆ ಗೆಸ್ಟ್ ಯಾರು ಅಂತ ನೀವು ನೋಡಬೇಕಂದ್ರೆ ನನ್ನ ಚಾನಲ್ನ ನೀವು ಶೇರ್, ಲೈಕ್, ಸಬ್ಸ್ಕ್ರೈಬ್ ಮಾಡಬೇಕಾಗುತ್ತೆ. ಸಿಗುವ ನನ್ನ ಫಸ್ಟ್ ಎಪಿಸೋಡಲ್ಲಿ, ಒಂದು ಪ್ಯೂರ್ ಲವ್ ಸ್ಟೋರಿ ಎಪಿಸೋಡಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಗುಡ್ ನೈಟ್, ಬಾಯ್.